ಎಲ್ಲಿಟ್ಟೆ? ಲಕ್ಷ್ಮಿ, ಏ ಲಕ್ಷ್ಮಿ, ಏನಕ್ಕ? ನನ್ನ ಬುಕ್ ಎಲ್ಲಿಟ್ಟೆ ನಿನ್ನೆ? ನಂಗೆ ಗೊತ್ತು, ನಿನ್ ಬುಕ್ ನಾ ತಗೋತೇನೆ ಬರೆಯಕ. ಇಲ್ಲೋಡ ಲಕ್ಷ್ಮಿ, ಬೀಳ್ತಾವ ನಿಂಗೆ ಬರ್ತೀಗ. ನಾನು ಇನ್ನು ಇಲ್ಲೇ ಟೇಬಲ್ ಮ್ಯಾಗ ಇಟ್ಟು ಮಕ್ಕೊಂಡಿನಿ ರಾತ್ರಿ, ನಂಗೆ ನೆನಪೈತಿ. ಈಗ ನೋಡಿದ್ರೆ ಇಲ್ಲದ. ಅಕ್ಕ ನೀ ಎಲ್ಲದಕ್ಕೂ ನನ್ನ ಮೇಲೆ ಹಿಂಗೆ ಬಂದ್ರೆ ನೋಡಿಗ ಎಲ್ಲಾರ ಕಣ್ಣಿಗೆ ನಾನು ಒಬ್ಬಕ್ಕೆ ಕಾಣ್ತೇನೆ. ಅವನು ಅಲ್ಲಿ ಅಡಿಗೆ ಮನೆಗೆ ಏನು ಕಾಣಲಿಲ್ಲ ಅಂದ್ರೆ ಲಕ್ಷ್ಮಿ ಲಕ್ಷ್ಮಿ ಅಂತಾಳ. ನೀನು ನನ್ನೇ ಕರಿತಿ. ನಾವು ಬೇಕಿದ್ದಿದ್ದು ಹೆಚ್ಚಾಗೈತಿ ನಿಮಗೆ. ಮತ್ತೆ ಎಲ್ಲಿ ಹೋತೆ ಬುಕ್? ನಂಗೆ ಗೊತ್ತಿಲ್ಲಕ್ಕ. ನೀ ಇಲ್ಲೇ ಎಲ್ಲಾರು ಇಟ್ಟಿರ್ಬೇಕು, ಚಂದ ಹುಡುಕು. ಎಲ್ಲಾರು ಇಡತ್ತೆ, ಎಲ್ಲಾರು ಹುಡುಕದತ್ತಾಗ ಯಾರ್ಯಾರ ಬೈಯೋದು. ಲಕ್ಷ್ಮಿ, ನಿಂಗೆ ಬೀಳ್ತಾವ ಬರ್ತಾ? ಅವ ಇಲ್ಲಿ ನೋಡ್ದ ಇಲ್ಲ ಅಕ್ಕನ ಬುಕ್ ಎಲ್ಲ ಇಟ್ಟಾಳ. ನನಗೆ ತಲೆ ತಿನ್ನಕತ್ತಾಳಿಲ್ಲ. ಬೆಳಿಗ್ಗೆದ್ದು ಏನು ಜಗಳ ನಿಮ್ದಂತ ನಾನು ಏನ ನಿಂದ? ಯಾವ ರಾತ್ರಿ ಅಸೈನ್ಮೆಂಟ್ ಬರ್ದು ಇಲ್ಲೇ ಇಟ್ಟೇನ್ಬೆ ಬುಕ್, ಈಗ ಇಲ್ಲಿ ನೋಡ್ಬೆ. ಕೇಳಿದ್ರೆ ನಂಗೆ ಗೊತ್ತಿಲ್ಲ ಅಂತಾಳ. ಖಬರ್ಗೇಡಿ ಊರ್ ಖಬರ್ಗೇಡಿ. ನಿನ್ ಬುಕ್ ಹಾಕ್ಯಾಕ ನೋಡ್ತಾಳ. ಆಕಿನೇ ಮುಚ್ಚಿಟ್ಟು ಅಕ್ಲಿ ಮಾಡತ್ತಾಳನ ಅಂತ. ಮುಚ್ಚಿಟ್ಟೆ ನಕಲಿ ಮಾಡಾತಿಲ್ಲ. ಅಲ್ಲಿ ಟೇಬಲ್ ಮ್ಯಾಗ ಇಟ್ಟಿ ನೋಡ. ಸ್ವಾದಿಗೇಡಿ ರಾತ್ರಿ ನೀನ ಇಟ್ಟು ಮತ್ತೆ ಹುಡುಗಿ ಮ್ಯಾಗ ಹೋಗ್ಯೇನ ಬೀಳ್ತಾವ ಪಾರ್ವತಿ ನಿನಗ. ಹಾ ನೋಡು, ಮಾಮನ್ ಲಕ್ಷದಾಗ ಅಲ್ಲಿಟ್ಟಾಳ. ಮತ್ ನನಗೆ ಹೇಳ್ತಾಳ ಎಲ್ಲಿ ಮಾಮನ್ ಕುಟ್ ಫೋನ್ ಮಾತಾಡ್ಕೊಂತ ಇಟ್ಟಿರ್ಬೇಕು. ಬರೇ ನನ್ನ ಮೇಲೆ ಬರ್ತಾ ಮಾತುಗೊಮ್ಮೆ ಲಕ್ಷ್ಮಿ ಹೊಳ್ಳೆಳ್ಳವ್ರ ಹೆಸರು ಹೇಳಿದ್ರೆ ಬೀಳ್ತಾವ ನಿಂಗೆ. ಮತ್ತೆ ಯಾರ ಹೆಸರು ಹೇಳ್ಬೇಕು? ಅವ ರಾತ್ರಿ ಅಕ್ಕ. ಹಾಯ್ ಫ್ರೆಂಡ್ಸ್, ನಾನು ನಿಮಗೊಂದು ಹೊಸ ಅಪ್ಲಿಕೇಶನ್ ಬಗ್ಗೆ ಹೇಳತ್ತೀನಿ. ಫ್ರೀ ಟೈಮ್ನಾಗ ಆಡಿ ನಿಮ್ಮ ಪಾಕೆಟ್ ಮನಿ ನೀವೇ ಗಳಿಸಬಹುದು. ಇದೊಂದು ಗೇಮಿಂಗ್ ಅಪ್ಲಿಕೇಶನ್. ಇಲ್ಲಿ ಆಟ ಆಡುತ್ತಾ ನೀವು ಹಣ ಗಳಿಸಬಹುದು. ಇತ್ತೀಚೆಗೆ ನಾನೊಂದು ಹೊಸ ಐಫೋನ್ ಮತ್ತೆ ಗೋಲ್ಡ್ನ ಖರೀದಿ ಮಾಡಿದೆ. ಇದೇ ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡೆ ನಾನು ಅದನ್ನು ಖರೀದಿ ಮಾಡಿದೆ. ಇದರಲ್ಲಿ ಆಟ ಆಡಿ ನೀವು ಕೂಡ ಗೆಲ್ಬಹುದು. ನೋಡ್ರಿ, 4,000, 5,000, 8,000 ಇದನ್ನ ಕೆಲವೇ ಸೆಕೆಂಡ್ನಾಗ ಗೆದ್ದೇನೆ. ಬರ್ ನಾನು ನಿಮ್ಗೆ ತೋರಿಸ್ತೀನಿ ಹೆಂಗೆ ಆಡೋದಂತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ನ ಕೊಟ್ಟಿರುವಂಥ ಲಿಂಕ್ನ ಪ್ರೆಸ್ ಮಾಡೋ ಮೂಲಕ ನೀವು 500 ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ಎಕ್ಸ್ಟ್ರಾ 41 ರೂಪಾಯಿ ನಿಮಗೆ ಠೇವಣಿ ಸಿಗುತ್ತೆ. ಬರೀ ಆಡ್ ತೋರಿಸ್ತೀನಿ. 3 ಇಂಟು ಮುನ್ಸೂಚನೆ ರಹಸ್ಯವನ್ನು ಹೇಳ್ತೇನೆ. ಈಗ ನಾನು ಡ್ರ್ಯಾಗನ್ ಮೇಲೆ ಕೇವಲ 10 ರೂಪಾಯಿ ಬಾಜಿ ಕಟ್ಟುತ್ತೇನೆ. ಓ ಶಿಟ್, ನಾನು ಸೋತೆ. ಆದರೆ ಈಗ ಮತ್ತೆ ನಾನು 30 ರೂಪಾಯಿ ಬಾಜಿ ಕಟ್ತೀನಿ. ಅಯ್ಯೋ ಅಯ್ಯೋ, ನಾನು ಮತ್ತೆ ಶಿಟ್ ಮತ್ತೆ ಸೋತೆ. ಈಗ 90 ರೂಪಾಯಿ ಬಾಜಿ ಕಟ್ಟೋಣ. ನೋಡ್ರಿ ನೋಡ್ರಿ ನೋಡ್ರಿ. ಓ ಮೈ ಗಾಡ್, ಗೆದ್ದೇ ಬಿಟ್ಟೆ. ವಾವ್, ನೋಡ್ರಿ ಗೆದ್ದೆ. ಸೋತಿದ್ದನ್ನೆಲ್ಲ ಮತ್ತೆ ಗೆದ್ದೆ ನಾನು. ಈ ಅಪ್ಲಿಕೇಶನ್ ನಲ್ಲಿ ನಿಮ್ಮ ಬ್ಯಾಂಕ್ ರೋಲ್ ಮತ್ತು ಬಳಸಲು ಅಂತ್ಯಗೊಳಿಸಲು ಟ್ರಿಕ್ ಇಲ್ಲಿದೆ. ನೀವು ಆಟದಲ್ಲಿ ಸೋತಾಗ ಮತ್ತು ನಿಮ್ಮ ಮೊತ್ತವನ್ನು 3 ಇಂಟು ಅನ್ನು ಮತ್ತೊಮ್ಮೆ ಬಾಜಿ ಕಟ್ಟಬಹುದು. ಆದ್ದರಿಂದ ನೀವು ಮುಂದಿನ ಆಟಕ್ಕೆ ಬಾಜಿ ಕಟ್ಟಬಹುದು. ನಿಮ್ಮ ಎಲ್ಲ ಹಣವನ್ನು ಮರಳಿ ಗೆಲ್ಲಬಹುದು ಮತ್ತು ಹಣವನ್ನು ಗೆಲ್ಲುವ ಮೂಲಕ ನೀವು ಪಂದ್ಯದಲ್ಲಿ ಗೆದ್ದಾಗ ಅದನ್ನು ಗಳಿಸಬಹುದು. 10 ರೂಪಾಯಿ ಬಾಜಿ ಕಟ್ಟಿದ್ದನ್ನು ಕೂಡ ನಾವು ಹಿಂಪಡಿಬಹುದು. 1,101 ರೂಪಾಯಿನ ನಾನು ಹಿಂಪಡೆದಿದ್ದೇನೆ. ಅಪ್ಲಿಕೇಶನ್ ನಿಮಗೆ ಈ ಹಣ ಮಾಡಲು ಉತ್ತಮ ಅವಕಾಶ ನೀಡುತ್ತದೆ. ನೀವು ನೋಡುವಂತೆ ಕೇವಲ 10 ನಿಮಿಷದಲ್ಲಿ ನಾನು 500 ರೂಪಾಯಿ ಗಳಿಸಬಹುದು. ಮತ್ತೆ ಅక్కడ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಬನ್ನಿ ಬನ್ನಿ ಆನಂದಿಸಿ ಆಟ ಆಡಿ. ಇಲ್ಲಿ ಮಕ್ಕೊಂಡಿದ್ಲಲ್ಲ ಬರಬ್ಬರಿ 1.5-2 ಗಂಟೆ ಮಟ ಫೋನ್ ಮಾತಾಡಾಳ. ಥೋ ಎರಡು ಮಾನ್ಗೆಡಿದ್ದಂಗ ಅದ ಮಾಡತ್ತಾಗ. ಮಾತಾಡ್ಲಿ ಬಿಡ, ನೀ ಯಾಕೆ ಕೇಳಿಸ್ಕೊಳತ್ತಿದ್ದಿ? ಅಕ್ಕ ನಮ್ಮ ಕಡೆ ಅಂತ ತಿಕ್ಕೊಂಡಿದ್ಲ. ಥೋ ಪಾರ್ವತಿ, ಲಕ್ಷ್ಮಿ ನಿಂಗೆ ಬೀಳ್ತಾವ ಬಡ್ತಾ? ತಯಾರಾಗ ಬಾ. ಎಷ್ಟೊತ್ತಾತು? 9 ಆದ್ರೂ ಇನ್ನೂ ಇದ ಅರ್ಬಿ ನಿಂತಿಯಲ್ಲೇ. ಅರ್ಬಿ ಹಾಕೊಂಡು ಸಾಲಿಗೆ ಹೋಗ. ಈ ವರ್ಷ SLC ಫೇಲ್ ಆಗ ನಿನಗೆ ಹೆಂಗ್ ಬೀಳ್ತಾವ ನೋಡಿ ಬರ್ತಾ ನಿನಗೆ. ಏನ ಓದ್ಕೊಳಕಂತೇಳಿ ಸುಟ್ಟಿ ಕೊಟ್ಟಾರ, ನೀನು ಹರ್ಯಾಡ್ತೀನಿ. ನೀನು ಎಕ್ಸಾಮ್ ಬೇರೆ ಉಳಿದು ಇನ್ನು ಬಾ ದಿನ ಇಲ್ಲ. ಏನ್ ಮಾಡ್ತೀನಿ ನೋಡ್ತೀನಿ ನಾನು. ಲೇ ಲಕ್ಷ್ಮಿ, ಎಷ್ಟದಿ ರಾತ್ರಿ ಮಕ್ಕೊಂಡಾಗ ನಾಟಕ ಮಾಡಿ ಕಣ್ಮುಚ್ಚಿ ಮಕ್ಕೊಂಡಿದ್ದೇನೆ ಅಕ್ಕ. ಮತ್ತೆ ನಾನು ಏನ್ ಮಾಡ್ಲಿ, ನಿದ್ದೆ ಮಾಡಕ್ ಪ್ರಯತ್ನ ಪಟ್ಟೆ. ನೀವು ಮಾತಾಡತ್ತಿದ್ರವ, ಸುಮ್ಮನೆ ಕೇಳಿಸ್ಕೊಳತ್ತಿದ್ದೆ. ವಾ ಮಾನ್ಗೆಡಿವ, ನಂದೇ ಬುದ್ಧಿ ಇಲ್ಲ. ಇನ್ನೇನು ನಾನು ಇನ್ನು ಮುಂದೆ ಮಾತಾಡಂಗೇನೆ ಇಲ್ಲ. ನೀವು ಲವರ್ಸ್ ಏನ್ ಮಾತಾಡ್ತೀರಿ? ಇದೆ ಅಳ್ಳ ಊಟಾತ, ನಷ್ಟಾತ, ಚಾತ, ಮತ್ತೆ ಮತ್ತೆ ಅವೇನ್ ಮಾಡತ್ತ? ಅಪ್ಪೆ ಮಾಡತ್ತಾನ. ನಾ ಇಲ್ಲಿ ಹೋಗಿದ್ನೆ, ನಾ ಇಲ್ಲಿ ಬಂದ್ನೆ, ನಾ ತಿನ್ನೆ, ನಾ ಕುಂತ್ನೆ, ನಾ ನಿಂತ್ನೆ, ಆಮೇಲೆ ಈಗ ಹೋಗ್ಬೇಕಾ, ಈಗ ಬರ್ಬೇಕಾ, ಅದಾತ ಇದಾತ, ಹಂಗಾತ ಹಿಂಗಾತ. ಮುಂದೆ ಮುಂದೆ ನೀ ಹೇಳ ನೀನೇ ಹೇಳ. ಏನ್ ಹೇಳಿ? ಇದನ್ನೇ ನೀವು ಮಾತಾಡೋದು. ಮತ್ತೇನ್ ಮಾತಾಡ್ತೀರಿ? ಲೇ ಗಿರ್ಜಿ, ನಮ್ಮ ತಂಗಿ ಬರ್ತಾಳಂತಲೇ ಊರ್ಲಿಂತ್ರ. ಏನು ಚಲೋತ್ತಂಗೆ ಹುರಕ್ಕಿ ಹೋಳಿಗೆ ಮಾಡಸ ಅಂದಾಳ. ಆಕಿಗೇನ ಭಾಳ ದಿನ ಆತಂತ ಹುರಕ್ಕಿ ಹೋಳಿಗೆ ತಿನ್ನಂಗೆ ಆಗ್ಬಿಡತ್ತಂತ. ಅದಕ್ಕೆ ಹುರಕ್ಕಿ ಹೋಳಿಗೆ, ಆಮೇಲೆ ಇದು ಏನದ ಏನೋ ಭಯ ಬರೋಲ್ದಲ್ಲ ಮರ ಬಾದಾಮ್ಪುರಿ ಒಂದು ನೀ ಭಾಳ ರುಚಿ ಮಾಡ್ತೀಯಣ್ಣ, ಅತ್ತಿಗೆ ಹೇಳಿ ಮಾಡಿಸಸ್, ನೀನು ಒಂದಿಟ್ಟು ಕೈ ಹಾಕಪ್ಪ, ಭಾಳ ತಿನ್ನಂಗೆ ಆಗ್ಬಿಟ್ಟತಿ ಅಂದ್ಲ. ರೀ ಅಲ್ರಿ, ನಿಮ್ ತಂಗಿ ಬಾರಿ ಅದ ಬಿಡ. ತನಗೇನ್ರ ತಿನ್ನಂಗ ಆತಂದ್ರೆ ಹೇಳಿ ಮಾಡಿಸ್ಕೊಂತಾಳ. ನಾವು ಹೋದಾಗ ಅದ ಅನ್ನ, ಅದ ಸಾರು, ಅದ ರೊಟ್ಟಿ, ಅದ ಪಲ್ಯ. ನಮ್ಗೊಂದ್ ನೆಟ್ಟ ಕಮ್ಮಿಗೆ ಏನ್ ಮಾಡಿ ಹಾಕ್ತಾಳ? ಹೋಲ್ ಬಿಡ್ಲೆ, ನಾವೇನು ಭಾಳ ಹೋಗ್ಬೇಕಾಗೈತೆ ಅವ್ರ ಮನೆಗೆ. ಅದ್ನೇ ಹೇಳ್ತಾ ಇರೋದು. ನಾವೇನ್ ಭಾಳ ಅವ್ರ ಮನೆಗೆ ಹೋಗ್ಬೇಕಾಗೈತಿ? ಹೋದಾಗರ ಚಂದ ಮಾಡ್ಕೊಡ್ಬೇಕ. ನಮ್ಗಾದ್ರ ಒಂದ್ ನಮೂನಿನ ಮಾಡ್ತಾಳ. ತಾ ಆದ್ರೆ ಬೇಕಾದ ಮಾಡಿಸ್ಕೊಂಡ್ ತಿಂತಾಳ. ಇಲ್ಲಿ ಬಂದಾಗ ಒಬ್ರಿಗೊಂತಾರ. ಈ ಹೋಲ್ ಬಿಡ, ಆಕಿ ಮಾಡ್ಯಾಳ ಅಂತ ನೀನು ಮಾಡ್ಕೊಂಡ್ ಕುಂದ್ರಕೆನ ಹೆಂಗ? ಎಲ್ಲಿ ಮಾಡ್ಕೊಂಡ್ ಕುದ್ರದು? ನಂಗೆ ಬಾದಾಮ್ಪುರಿ ಹುರಕ್ಕಿ ಒಳಗೆ ಎಲ್ಲ ಮಾಡ್ಕೊಂಡ್ ಕುದ್ರಕ ಹಂಗಿಲ್ಲಪ್ಪ. ನಾನು ಶಾಂತಕ್ಕ ಕಡ್ಲಿ ಕೀಳಾಕ್ ಹೇಳಾಳ ಅವ್ರ ಹೊಲಕ್ಕೆ. ನಾಳಿಂದ ಹೊಲಕ್ಕೆ ಹೋಗ್ಬೇಕು ನಾನು. ನನಗೆ ಹಂಗಿಲ್ಲ ನೋಡ್ರಿ ಮಾಡಕ್. ಅಲ್ಲಲ್ಲೇ ಮತ್ತು ಆಗಂಗಿಲ್ಲ ಅಂದ್ರೆ ಹೆಂಗದ? ಇದು ಮಾಡಿ ಏನಾಗಲ್ಲ, ರಾತ್ರಿ ಮಾಡಿ ಹೊಲ್ದಿಂತ್ರ ಬಂದಿನ್ ಬೇಕಾರ. ರೀ ಅದನ್ನೇ ಹೇಳಾಕತ್ತೀನಿ ನಿಮ್ಮ ತಂಗಿಗೆ. ಇನ್ನೊಂದು ವಾರ ಬಿಟ್ಟು ಬಾ ಅನ್ನ. ಏನು ಹುಡುಗರು ಸಾಲಿ ಸುಟಿ ಐತನ ಏನೈತೆ? ಈಗ ಎದಕ್ಕೆ ಬರತ್ತಾಳಂತ ಹಂಗನ? ಅಯ್ಯಯ್ಯ, ಮನೆಗೆ ಬರಾಕತ್ತವ್ರಿಗೆ ಇನ್ನೊಂದು ವಾರ ಬಿಟ್ಟು ಬಾ ಅನ್ಬೇಕಾ? ಬಂದ್ರು ನನಗದ ಗೊತ್ತಿಲ್ಲ. ನನ್ನ ಕೆಲ್ಸಕ್ಕೆ ನಾ ಹೋಗಕ್ಕೆ ಮತ್ತ ಕೆಲಸ ಬಿಟ್ಟು ಮನ್ಯಾಗ 3 ಹೊತ್ತು ನೋಡ್ಕೊ ಕುಂದ್ರಂದ್ರೆ ಆಗಂಗಿಲ್ಲ ನನಗೆ. ಬಂದ್ರೆ ಒಂದು 10-15 ದಿನ ಇರ್ತಾಳ. ಇರುವಳ್ಳಾಕ್ ಬಿಡು. ಈಗ ನೀನು ಕೆಲ್ಸಕ್ಕೆ ಹೋಗ್ಕೊಂತ ಕುಂತ್ರೆ ಆಕಿ ಏನು ಅನ್ಸಕ್ಕಿಲ್ಲ ಹೇಳ.
ಏನಾರ ಯಾಕೆ ಅನ್ನಿಸ್ಲಿ ನನಗೆ ಏನಾಗಬೇಕೈತಿ ಅಲ್ರಿ ಶಾಂತಕ್ಕ ಕಡ್ಲಿ ಕೀಳು ಕೆಲ್ಸಕ್ಕೆ ಹೇಳಾಳ ಅದಾದ್ಮೇಲೆ ಮತ್ತೆ ಮೆಣಸಿಕಾಯಿ ಬರಾಕತ್ತಾವಂತ ಹಣ್ಣು ಮೆಣಸಿಕಾಯಿ ಅವನ್ನ ತೆಗಿಬೇಕಂತ ಮತ್ತೆ 200 ರೂಪಾಯಿ ಪಗಾರ ಕೊಡ್ತಾಳ ಹೌದು ಅನ್ನಂಗೆ ಒಂದು 5-6 ದಿನದ ಮೇಲಾರ ಆಕ್ಕತಿ ಮತ್ತೆ ಅವನ್ನೆಲ್ಲ ಕೆಲಸ ಮುಗಿಸಕತ್ರ ನನಗೆ ಒಂದಿವ್ಸ ರೊಕ್ಕ ಆಗಂಗಿಲ್ಲನ್ರಿ ಕೈಯಾಗ ಖರ್ಚಿಗೆ ನಾನು ಈ ಸಲ ಬೋರ್ಮಾಸಾರ ಮಾಡಿಸ್ಕೋಬೇಕಂತ ಮಾಡೇನಪ್ಪ ನೀವು ಸುಮ್ಮನೆ ಹಿಂಗೆಲ್ಲ ಮಾಡ್ತೀರಿ ಅತ್ತಾಗ ನನಗೆ ಆಗಂಗಿಲ್ಲ ಬಿಡಂಗಿಲ್ಲ ಅತ್ತಾಗ ಇದಲ್ದ ಗೋಡಪ್ಪನಾರ ಹೊಲಕ್ಕೂ ಹೇಳ್ಯಾರ ನನಗೆ ಏನು ನಾ ಈ ಒಳ್ಳೆ ಸೀಸನ್ಯಾಗ ದುಡ್ಕೋಬೇಕು ಸೀಸನ್ ಇಲ್ದಾಗ ಏನು ಮಾಡ್ಬೇಕು ಮನೆ ಖಾಲಿ ಕುಂತಿರ್ಬೇಕಿಲ್ಲ ಅವಾಗ ಬೇಕಾದ್ರೆ ಬಂದ್ರೆ ನಿಮ್ಮ ತಂಗಿನ ನಾನು ನೋಡ್ಕೋತೀನಿ ಈಗ ನಂಗೆ ಒಳ್ಳೆ ಕೆಲಸ ಟೈಮ್ನೇ ಬಿಟ್ಕೊಂಡು ಕುಂದ್ರಂದ್ರೆ 200 ರೂಪಾಯಿ ಪಗಾರ ರೀ ಒಂದು ತಿಂಗಳು ಬಿಟ್ಟು ಬಿಡದೆ ಎಲ್ಲಾರ್ದು ಅವ್ರು ಯಾರ್ಯಾರು ಕರೆದಾರ ಎಲ್ಲಾರು ಕೆಲಸಕ್ಕೆ ಹೋಗಿ ಅಂದ್ರೆ ನನಗೆ 8-10 ಸಾವಿರ ರೂಪಾಯಿ ಜಮಾ ಆಕತಿ ನಾನು ಬೋರ್ಮಾಸಾರ ತೊಗೋಬೇಕಪ್ಪ ಈ ಸಲ ಒಂದು 15,000 ರೂಪಾಯಿ ಹೆಂಗಾರ ಮಾಡಿ ಕುಡಿಸಿ 10 ತಿಂಗಳದ್ದು ರೊಕ್ಕನೂ ಇಟ್ಕೊಂಡೇನೆ ಅದು ಇದು ಎಲ್ಲ ಕುಡಿಸಿ ಒಂದು ಬೋರ್ಮಾಸಾರಕ್ಕೆ 20,000 ಹೇಳ್ಯಾರ ಅರ್ಧ ತೊಲಿಗೆ ರೆಡಿಮೇಡ್ ನಾ ತೊಗೋಬೇಕಪ್ಪ ಈ ಸಲ ಅದು ಗೌರ್ಮೆಂಟಿಂದ ರೊಕ್ಕ ಬರ್ತಿತ್ತಲ್ಲ ಎಲ್ಲಿ ಏನು ಮಾಡಿದ್ದೆ ಅದನ್ನ 2,000 ರೂಪಾಯಿ ಅದೈತಿ ನಾ 3 ತಿಂಗಳದ ರೊಕ್ಕನೂ 6,000 ರೂಪಾಯಿ ಹಂಗ ತೆಗೆದು ಇಟ್ಕೊಂಡೇನಿ ಹಂಗಂತೇಳಿ ಈಗ ಏನು ಮಾಡ್ಬೇಕು ಅದನ್ನು ಕೊಡ್ಬೇಕಾ ನಿಮ್ಮ ತಂಗಿಗೆ ಹೇಳ್ರಿ ಏನಿಲ್ಲ ಒಂದು 2,000 ರೂಪಾಯಿ ಕೊಡೋದ್ರಾಗ ಒಂದು ಸೀರೆ ತೊಗೊಂಬರ್ತೇನೆ ಮತ್ತು ಈಗ ಸೀರೆ ಕೊಡಿಸ್ಲಿಲ್ಲ ಅಂದ್ರೆ ಏನಂತಾಳ ಏನಾರ ಯಾಕೆ ಅನ್ಕೊಳ್ಳಿ ನನಗೇನು ಪಾರ್ಕ್ ಬೀಳುದಿಲ್ಲ ನಾ ಅವ್ರ ಮನೆಗೆ ಹೋದಾಗ ಚಾ ಸೋಸು ಅರ್ಬಿ ಅಂತ ಸೀರೆ ಕೊಟ್ಟು ಕಸಿದ್ಲ ಮಸಿ ಕುಂಚಿಗೆಗಿತ್ತು ಒಂದೀಟ್ರ ಚಲೋ ಇತ್ತಾನ ಸೀರೆ ಈಗ 2,000 ರೂಪಾಯಿ ಸೀರೆ ತಂದು ಕೊಡ್ತೀನಿ ರೊಕ್ಕ ಕೊಡೋದು ಕೇಳ್ತೀರ ಆಗಂಗಿಲ್ಲ ಬೇಕಂದ್ರೆ ನಿಮ್ಮ ತಂಗಿಗೆ ನೀನ ತಂದು ಕೊಡು ನನಗಾಗೋದಿಲ್ಲ ಆತ್ ಬಿಡು ಹೋಗ್ಲಿ ಅತ್ತಾಗ ಕೆಲ್ಸಕ್ಕಾರ ಹೋಗ್ಬೇಡ್ಲಿ ಯಾಕ ನಾ ಹೋದಾಗ ಹಂಗ ಕುಂದಿರ್ತಾಳ ಅಕ್ಕಿ ಕೆಲಸ ಹೆಂಗ್ ಮಾಡ್ಕೊಂತಾಳ ಹೊರಗೆ ಹೋಗುದಿದ್ರು ಹೋಗಿರ್ತಾಳಿಲ್ಲ ಹಂಗ ನೋಡ್ರಿ ಅದು ಅಲ್ದೆ ಶಾಂತಕ್ಕ ಹೇಳೇ 3-4 ದಿನ ಆತ್ರಿ ಬರ್ತೇನೆ ಅಂತೇಳಿ ಮಾತು ಕೊಟ್ಟೇನಿ ಈಗ ಒಮ್ಮೆ ನಮಕ ನನಗೆ ಆಗುದಿಲ್ಲ ಅಂತ ಕೈ ಬಿಟ್ಟಿನ ಅಂದ್ರೆ ಇನ್ನೇನು ಹೇಳ್ತಾಳ ನನಗೆ ಆಕಿ ನಮ್ಮನ್ನ ನೆಂಬಿ ಮತ್ತೆ ಯಾರಿಗೆ ಹೇಳಿರಂಗಿಲ್ಲ ಗೊತ್ತೈತೇನ ಏನೋಪ್ಪ ಆತ್ ತಗೋ ಹೋಲತ್ತಾಗ ಇದ್ದಂಗ ಆಲಿ ನೋಡು ಬರ್ಲಿ ಬಂದಾಗ ಮಾತಾಡಿದ್ರಾತ ಎಲ್ಲೋಗಿದ್ದಲ್ಲ ನಮ್ದ ಕಡ್ಲಿ ಹೊಲಕ್ಕೆ ಹೋಗಿದ್ನಿ ಬೇ ನನ್ಗೇನು ಗೊತ್ತಲ್ಲ ಕೊಡ್ಲಿ ನೀನು ಎಂತ ಕೇಳ ಅಲ್ಲೇ ಎಲ್ಲಾರು ಕಟ್ಟಿಗೆ ಕಡ್ದು ಇಟ್ಟಾಳನ ನಾನು ಏನು ಕಟ್ಟಿಗೆ ಕಡಿಯಕ್ಕೆ ಹೋಗ್ಯಾರಂಗ ನನ್ನ ಕೇಳಕತ್ತೀಯಪ್ಪ ನೀನು ಕೊಡ್ಲಿ ಇಡ್ಲಿ ನಂಗೆ ಗೊತ್ತಿಲ್ಲ ಬಿಡು ನಾನೇನು ಕೊಡ್ಲಿ ತುಂಬ ಕಟ್ಟಿಗೆ ಕಡಿಯಕ್ಕೆ ಹೋಗ್ತೇನೆ ಕಾಡಿಗೆ ಸುಮ್ ಕುಂದ್ರ ರೀ ಹೋಗ್ಲಿ ಬಿಡ್ರಿ ಅವ್ರ ಕಿವಿ ಕೇಳೋದಿಲ್ಲ ನೀ ಅಂದಿದ್ದೊಂದು ಅವ್ರು ತಿಳ್ಕೊಳ್ಳೋದು ಒಂದಾಕತಿ ಸುಮ್ಮನೆ ಬಿಡ್ರಿ ಹೋಲತ್ತಾಗ ರೀ ಅಂದಂಗ ಕಡ್ಲಿ ಕಿತ್ಸಿಂದ ಈ ಸಲ ಒಂದು 5 ಕಿಲೋ ಚಲೋ ಕಡ್ಲಿನ ತೆಗೆದಿಡ್ಬೇಕ್ರಿ ಅವ್ರು ಶ್ರೀಕಾಂತಣ್ಣವ್ರ ಮನೆಗೆ ಕೊಟ್ಟು ಕಳ್ಸಕ್ಕ ಮತ್ತೆ ಈಗ ಎಷ್ಟಾದ್ರೂ ಬೀಗ್ರಾದಂಗ ಆದ್ರೀಗ ಏನು ಮತ್ತೆ ಕಡ್ಲಿ ಹೊಲ್ದಾಗ ಏನು ಬೆಳೆದಿರ್ತೇವೆ ಹಣ್ಣು ಮೆಣಸಿಕಾಯಿ ಇಂಥದ್ದು ಕೊಟ್ವಿ ಅಂದ್ರೆ ಅವರು ಹೊಲ್ದಾನ ಕಾಳು ಕಡಿ ತಿಂತಾರ ಈ ಸಲ ಮುಂದೆ ಏನು ಹಾಕ್ತಿರ ನೋಡಿ ಅದನ್ನ ಹಾಕ್ಬಿಡ್ರಿ ಆಳಿಗೆ ಹೇಳೇನನ್ನಕ್ಕೇನು ಪಾತಿಗೆ ಹೇಳೇನಿ ಗಿರ್ಜಿಗೆ ಹೇಳೇನಟ್ಟ ಮತ್ತೆ ಯಾರಿಗೂ ಹೇಳಿಲ್ಲ ಹೇಳ್ಬೇಕು ಎಷ್ಟು ಒಂದು 4 ಕಾಳು ಹೇಳೇನು ಶಾಂತ ಈ ಸಲ ನಾವು ಮನೆಯವ್ರ ಮಾಡನ್ಲಿ ಹುಡುಗಿ ಕರ್ಕೋ ಏನು ನಾ ಈಕಿನೂ ಬರ್ತಾಳ ಲಕ್ಷ್ಮಿನೂ ರಜಾ ಇದ್ದಾಗ ಭಾನುವಾರ ಒಂದಿನ ಆಮೇಲೆ ನಾನು ನೀನು ಒಂದು ಗಿರ್ಜಕ್ಕ ಪರಕಷ್ಟ ಸಾಕು ಮತ್ತೊಂದು 3-4 ಮಂದಿ ಆಳು ನಮ್ದ ಮನೆಯವ್ರು ಮಾಡಿದ್ವಿ ಅಂದ್ರೆ ಉಳಿತೈತಿ 4 ಮಂದಿ ಆಳಿನ ಪಗಾರ ಯಾಕಂದ್ರೆ ರೊಕ್ಕದ ಒಂಚೂರು ಬಿಗುವ ಐತಿ ಅವ್ರಿಬ್ರಿಗೆ ಹೇಳಿ ಸಾಕು ನಿಮ್ದೇನ್ ತಲೆ ಬರಬರಿ ಐತಿನ ಇಲ್ಲ ಅಲ್ರಿ ಹುಡುಗಿದೆ ಮುಂದಿನ ತಿಂಗಳ ಲಗ್ನ ಹಂಗ ಹಿಂಗ ಅನ್ನಕತ್ತಾರ ನೋಡಿದ್ರೆ ನೀವು ಹೊಲ ಕರ್ಕೊಂಡು ಹೋಗಿನಂತಿರಲ್ಲ ಹೊಲಕ್ಕೆ ಹೋಗಿ ನನ್ನ ಮಗಳು ಕರ್ಗಾಗಬೇಕನು ಅದು ಅಲ್ದ ಹೊಲ್ದಾಗ ಬಿಸಲಾಗಿ ಮಾಡ್ದೆ ಅಡ್ಡಾಡಿ ಬೇಡಪ್ಪ ಇಷ್ಟು ದಿನ ಹಚ್ಚಿಲ್ಲ ಈಗಿನ್ನೇನು ಮದ್ವೆ ಟೈಮ್ನಾಗ ಹಚ್ಚೋದು ಅದಕ್ಕೆ ಕೆಲಸನ ಬೇಡ ಹೊಲಕ್ಕೆಲ್ಲ ಏನು ಕರ್ಕೊಂಡು ಹೋಗೋದು ಬೇಕಾದ್ರೆ ಲಕ್ಷ್ಮಿ ಕರ್ಕೋರಿ ನಾ ಬರ್ತೇನೆ ನೀವು ಹೋಗುನಂತ ಬೇಕಾದ್ರೆ ಗಿರ್ಜಿ ಪಾತಿ ಮತ್ತೆ ಇನ್ಯಾರಿಗಾರ ಒಬ್ರಿಗೆ ಹೇಳಿದ್ರ ಆತ ಪ್ರೇಮಿ ಅದು ಹೇಳಿದ್ರೆ ಬರ್ತಾರ ಅವ್ರು ಚಲೋ ಮಾಡ್ತಾರೆ ಬಡ ಕೈ ಹರ್ತೈತಿ ಏನು ಮಾತಾಡ್ಕೊಂಡು ಕುಂದ್ರಲ್ಲ ಏನಲ್ಲ ಮಾಡ್ತಾರೆ ಕೆಲಸನ ನೋಡು ಬರೀ ಲಕ್ಷ್ಮಿ ಕರ್ಕೋ ಲಕ್ಷ್ಮಿ ಹೇಳು ಲಕ್ಷ್ಮಿ ಮಾಡ್ತಾಳ ಲಕ್ಷ್ಮಿ ಅಪ್ಪ ನಿನ್ನೆ ಮ್ಯಾಗಿ ಪ್ಯಾಕೆಟ್ ತರಿಸಿ ನಾನ್ ಮಾಡಿದಕ್ಕೆ ಅವ್ವ ಅಕ್ಕಗೂ ಕೊಟ್ಲು ಏನಾತ್ ಬಿಡ ಅದಿನ ಬಗ್ಗೆ ಬಂಗಾರನ ಆಕಿ ಲಗ್ನಾಗಿ ಹೋದ್ಲಂದ್ರೆ ಏಸಿದ್ದು ನೀನು ಒಬ್ಬಕ್ಕೆ ತಿನ್ನುವಂತಿ ಅಪ್ಪ ನಂದು ಎಕ್ಸಾಮ್ ಅದ ಓದ್ಕೊಳ್ಳೋದವು ನಾ ಅಂತೂ ಹೊಲಕ್ ಬರಲ್ಲ ಇಷ್ಟೊತ್ತನ ಪಾರ್ವತಿ ಕೂಡ ಜಗಳ ತೆಗದಿಲ್ಲ ಒಟ ಹಚ್ಚಿದ್ಲಕ್ಕಿಗೆ ಈಗ ಈಕಿದು ಓದ್ಕೊಳ್ಳೋ ಜೋರ್ ಐತಂತ ಅದು ನೋಡಿಲ್ ಮಾತು ಕೇಳ್ಕೊಂತ ಹೆಂಗ್ ಕೂತಾಳೆ ಎದ್ದು ಅವಕಾಳನ ತೋ ಈಗ ಅದು ಬಿಡ ಅಂದಂಗ ಈಗೇನು ಕಡ್ಲಿ ಕೊಡ್ಬೇಕು ಕಳಿಸ್ಬೇಕನ ಅವ್ರಿಗೆ ಕಡ್ಲಿ ಮತ್ತೇನು ಏನಂದಿ ನಂಗೂ ನೆನಪಾಗೋಲ್ತು ಮತ್ತೇನ್ರಿ ಕಡ್ಲಿ ನಮ್ಮ ಹೊಲ್ದಂದ ಮೆಣಸಿಕಾಯಿ ಶೇಂಗಾ ನೀವು ಕಿತ್ತಿದ್ವು ಶೇಂಗಾ ಒಂದು ಚೀಲ ತೆಗೆದಿಟ್ಟೇನಿ ಅದ್ರಾಗ ಒಂದು 5 ಕಿಲೋ ಶೇಂಗಾ ಇವಿಷ್ಟನ್ನು ಒಯ್ದು ನೀವ ಕೊಟ್ಟು ಮಾತಾಡ್ಸಿ ಬರ್ತೀರೋ ಅವ್ರೇನು ಬರಂಗೆ ಕಾಣಂಗಿಲ್ಲ ಈಗ ನೀವ ಹೋಗಿ ಮನೆಗೆ ಕೊಟ್ಟು ಮಾತಾಡ್ಸಿ ಬಂದ್ಬಿಡ್ರಿ ಹಂಗಾರ ಎಲ್ಲ ಹಾಕಿಡು ಚೀಲಕ್ಕೆ ಸಂಜೆ ಹೋಗ್ಕನಿ ಇಲ್ಲ ನಾಳೆ ಹೋಗ್ಕನಿ ಏನು ಸರಿ ಸಿದ್ಧಾ ಅಲ್ಲ ನಿಮ್ಮ ದ್ರಾಕ್ಷಾಣಿಗೆ ಫೋನ್ ಹಚ್ಚಿದ್ದೆನಲ್ಲ ಒಟ್ಟು ಹಚ್ಕೊಡ್ಲ ನನ್ನ ಮಗಳು ಕೊಟ್ಟು ಮಾತಾಡ್ಬೇಕು ನಾನು ಹುಡುಗಿ ಏನು ಮಾಡಕತ್ತೈತಿ ಏನು ಆರಾಮೈತಿ ಡಾಕ್ಟ್ರ್ ಏನಂದ್ರು ಎಂದು ಕೊಟ್ಟಾರ ಹೆರಿಗೆ ತಾರೀಕು ಏನು ಏನಾರ ಕೇಳ್ತಿರನ ಮಾಡ್ತೀರ ನೋಡಿ ನೀವು ನಿಮ್ದು ಅಟ್ಟ ನಿಮ್ಗೆ ಅತ್ತಿಯರ ನಿನ್ನೆ ಫೋನ್ ಹಚ್ಚಿದ್ನಿರಿ ಫೋನ್ ಹತ್ಲಿಲ್ಲ ಅಂದ್ರೆ ಇನ್ನೇನು ಹಚ್ಬೇಕು ಅಯ್ಯೋ ಎತ್ಲಿಲ್ಲ ಅಲ್ರಿ ಹತ್ಲಿಲ್ಲ ಹಚ್ಚಂಗಲ್ಲ ಈಕ ಅಕ್ಕೇನ್ ಮಾಡ್ಯಾಳ ನಿನಗ ಅಲ ದೊಡ್ಡ ಮನಿ ಸಂಬಂಧ ಬೆಳೆಸೇನ ಅಂತೇಳಿ ಇತ್ತಿತ್ತ ಯಾಕ ಸಿರಮಂತಿಗೆ ಬಂದತೇವ ನಿನ್ನಿ ಅಂತ ನಿನಗ ನೋಡು ಫೋನ್ ಹಚ್ಚಂಗಲ್ಲ ನಾನು ಅಂತಿ
ಆತು ಈಗ ಹಿಂಗೈತಿ ನಾಳೆ ಮಗಳ ಮದುವೆಯಾಗ ಏನಾರ ಒಂಚೂರು ಚಂದ ಕಾರ್ನಾಗ ಹೋಗುದು ಬರೋದು ಮಾಡಾತ್ಲಂದ್ರೆ ನೀ ಏನು ಮನ್ಯಾಗ ಇಟ್ಕೊಳಂಗೆ ಕಾಣಂಗಿಲ್ಲ ನನ್ನಂಗಾರ. ನೋಡಪ್ಪ ಸಿದ್ದು, ನೋಡು ನೀನು ಹೆಂಡ್ತಿ ಎಟ್ರ ಮಟ್ಟಿಗೆ ಮಾತಾಡ್ತದಾಳ, ಬಾಯಾಗ ಕಡಬಿಡು ತುಂಬ್ಕೊಂಡು ಸುಮ್ಮನೆ ನಿಂತಿಯಲ್ಲ, ಯಾಕೆ ನಮ್ಮ ಹೋಗಿ ಯಾಕೆ ಹಿಂಗಂದಿ ಅಂತ ಕೇಳು. ಹೋಗಿ ಹೋಗಿ ನಾನು ನಿಮ್ಮ ಕೂಟ್ ಮಾತಾಡ್ತೇನಲ್ಲ, ನನಗೆ ಬುದ್ಧಿಲ್ಲ ಹಾ ಫೋನ್ ಹಚ್ತಾನಿ. ಅಂದಂಗ್ರಿ ಫೋನ್ ಅಂದಿದ್ದಕ್ಕೆ ಲಕ್ಷ ಆತ. ನಮ್ಮ ಅಣ್ಣಗೆ ನೀನು ಫೋನ್ ಹಚ್ಚಿದ್ನಿಪ್ಪ, ನಮ್ಮ ಅತ್ತಿಗೆಮ್ಮ ಎಬ್ಸಿದ್ಲು ಹಿಂಗ ಅಂತ ಹೇಳಿದೆ. ಹೇಳತ್ಲೆ ಒಂಚೂರು ಸಿಟ್ಟ ಬಂತಕ್ಕಿಗೆ. ಮನೆಯವ್ರು ಬೇಡಾಗ್ಯಾರ, ನಿಮ್ಗೆ ರೊಕ್ಕಿದ್ದರು ಬೇಕಾಗ್ಯಾರ, ಹಂಗೆ ಹಿಂಗೆ ಅಂತ ಒದ್ರಾಡಿ ಫೋನ್ ಇಟ್ಲ. ನಾನು ತಲೆ ಕೆಡಿಸ್ಕೊಲಿಲ್ಲ, ಅರ್ಧ ಹೇಳಾಕ ಹಚ್ಚಿದ್ದೆ ನನ್ನ ಮಗಳಿಗೆ ಹಿಂಗೆ ನೋಡುವ ಚಲೋ ಸಂಬಂಧ ಬಂದೈತೆ ಅಂತೇಳಿ. ಗೊತ್ತೇನು, ಮೊನ್ನೆ ಬಂದು ಖಾಲಿ ಪಿಲಿ ಹಾಕಿ ಕುಡ್ಕುಗ ನನ್ನ ಮಗಳ ತೊಗೊಳಕ್ಕೆ ನೋಡಿ ಹೊಟ್ಟೆ ಉರ್ಸಿದ್ಲಲ್ಲ, ಅದಕ್ಕೆ. ಸಂಕ್ಟ ಬಿಟ್ಟು ಸಾಯ್ತಾವ್ ಅವಕ್ಕೆಲ್ಲ. ಅದೆಲ್ಲ ಯಾಕೆ ಹೇಳಕ್ ಹೋಗಿ ನೀನು? ಒಮ್ಮೆ ಹೇಳಿ ನೋಡಿ ಶಾಂತ, ಇನ್ನೊಮ್ಮೆ ಹೇಳ್ಬೇಡ ಅಷ್ಟ. ಬರ್ರಿ ಸಜ್ಜಿ ಇದು ರಾಗಿ ರೊಟ್ಟಿ ಮಾಡೇನಿ, ಚಟ್ನಿ ಅದು ಎಲ್ಲ ಐತಿ, ಬರ್ತೀನಿ ಬರ್ರಿ, ಹೊತ್ತಾಗೈತಿ. ಪಾರ್ವತಿ, ಯಾಕೆ ಬೇಜಾರಾಗಿ? ಹೋಗಿ ಬರ್ತೇನೆ ಸುಮ್ಮನಿರು, ಕೆಲ್ಸಕ್ಕೆ ಹಂಗ ಮಾಡಬಾರ್ದು. ಅಲ್ಲ ಮತ್ತೆ ಮಾಡಬಾರ್ದಂದ್ರೆ ಒತ್ತಡ ಬೇಡ, ಆರಾಮಿರಿ ಒಂದು 4 ದಿನ ಅಂದ್ರೆ ಎಲ್ಲಿ ಕೇಳ್ತೀರಿ ನನ್ನ ಮಾತು? ಏನಾಗಿಲ್ಲ, ಸುಮ್ಮನಿರು. ಅಕ್ಕಂತಂಗೆ ಕರೆನ ಮೈಂಡ್ ಫ್ರೆಶ್ ಆಕೈತೆ. ಆಫೀಸ್ಗೆ ಹೋಗಿ ಬಂದ್ರೆ ಅವನು ಅರವಿಂದ್ ಏನು ಮಾಡಾಕತ್ತಾರ ಏನು ಆಫೀಸ್ನಾಗ ಗೊತ್ತಿಲ್ಲ. ಅವರು ಸಣ್ಣವ್ರಕ್ಕಾರ ಎಷ್ಟೇ ಆದ್ರು. ಇಷ್ಟು ದಿನ ನಾನು ಕಷ್ಟಪಟ್ಟು ಬೆಳೆಸ್ಕೊಂಬಂದೇನಿ ಇದನ್ನ. ಇದಕ್ಕಿದ್ದಂಗೆ ನನಗೂ ಇದನ್ನೆಲ್ಲ ಬಿಟ್ಟು ಕುಟ್ಕೊಂಡ್ರಕ ಆಗಂಗಿಲ್ಲ. ಅದಕ್ಕೆ ಹೋಗ್ಲಿ ಬಿಡಲಿ ಅವ ಚಂದಾಗಿ. ಏನ ಕೆಲ್ಸಕ್ಕೆ ಹೋದ್ರ ಮನುಷ್ಯಾಗ ಮೈಂಡ್ ಫ್ರೆಶ್ ಇರ್ತೈತಿ. ಹೋಗಿ ಬರ್ಲಿ, ಕೆಲ್ಸದ ಮ್ಯಾಗ ಇರ್ಲಿ. ಅಂತರ್ಕಿಲೆ ನನ್ಕಿಂತ ವಯಸ್ಸಾಗ್ಯಾವ ನಮ್ಗ. ಇರ್ಲಿ ಸುಮ್ನಿರ. ಇವ್ರೊಬ್ರು ತಗ ನಾನು ವಿಶ್ರಾಂತಿ ತಗೊಳ್ಳಿ ನೀವು ಅಂತೇಳಿ ನಾನು ಕಾಯ್ತೇನೆ. ನೀವು ಆಫೀಸ್ಗೆ ಹೋಗ್ಲಿ ಅಂತೇಳಿ ನಿನ್ನಿಂದ ಒತ್ತವತ್ತೆ ಹೆಚ್ಚಿ ಇವತ್ತು ನಿಮ್ಮನ್ನು ರೆಡಿ ಮಾಡ್ಸ್ಯಾರ. ನನಗೆಲ್ಲ ಗೊತ್ತೈತಿ, ಅವ್ರು ಹೇಳ್ಯಾರ ಅಂತೇಳಿ ನೀವು ಹೊಂಟ್ರಿ. ಇಲ್ಲಾಂದ್ರೆ ನೀವೇನು ಹೋಗಿದ್ದಿಲ್ಲ. ಈಗ ಹಂಗೇನಿಲ್ಲ, ಹೋಗ್ಬೇಕಂತೇಳಿ ಇದ್ದೆ ನಾನು. ನೀನು ವಟ ಅಂತಿ ಅಂತ ಸುಮ್ಮನಾಗಿದ್ದೆ. ಈಗ ಬೇಜಾರಾಗ್ಬೇಡ, ಸಂಜೆಗೆ ದೌಡ್ ಬರ್ತೀನಿ. ಏನು ನಾ ಮೊದ್ಲಿನಂಗೆ ಈಗ ಲೇಟ್ ಆಗೋಮಟ ಇದು ಮಾಡಂಗಿಲ್ಲ, ಆಯ್ತಾ? ಸರಿ, ಹೋಗಿ ಬರ್ರಿ. ಬರ್ಲ್ಯಾ? ಬಾಯ್.